ಫಸ್ಟು ದುಡ್ಡನ್ನು ಸಂಪಾದನೆ ಮಾಡೋದು ನೋಡ್ಬೇಕು. ದುಡ್ಡನ್ನು ಕಳೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಅವ್ರ ಅಪ್ಪನ ಮನೆಗೆ ಗಟ್ಟ? ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರಲಿಲ್ಲ. ಬದಲಿಗೆ ಅವರು ಚಿಂತಾಮಣಿ ಉಸ್ತುವಾರಿ ಸಚಿವರಾಗಿದ್ರು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಲೇವಡಿ ಮಾಡಿದ್ರು. ಜಿಲ್ಲೆಗೆ ಬಂದ ಎಲ್ಲ ಅನುದಾನ ಚಿಂತಾಮಣಿಗೆ ಮಾತ್ರ ಬಳಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಸಮಸ್ಯೆಗಳು ಬಗೆಹರಿಯಲ್ಲ. ನೀರಾವರಿ ಹೋರಾಟ, ತ್ಯಾಜ್ಯ ನೀರು ಸಂಸ್ಕರಣೆ ಇಲ್ಲ, ಎತ್ತಿನ ಹೊಳೆ ನೀರು ತರುವುದು ಯಾವಾಗ ಎಂದು ಗೊತ್ತಿಲ್ಲ ಎಂದರು. ಕಾಂಗ್ರೆಸ್ ಕಿತ್ತಾಟ ಹೊಸದೇನಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ 136 ಸೀಟು ಬಂದ ತಕ್ಷಣ ದೆಹಲಿಯಲ್ಲಿ ಬಂದು ಒಂದು ವಾರ ಕಿತ್ತಾಡಿದ್ರು. ಆಮೇಲೆ ಟಾಸ್ ಹಾಕಿಕೊಂಡು ಯಾರು ಮೊದಲು ಅಂತ ಆಯ್ತು. ಸಿದ್ದರಾಮಯ್ಯ ಭಾಗಕ್ಕೆ ಹೋಯ್ತು. 2.5 ವರ್ಷ ಅಂತ ಇತ್ತು. ಅವರು ತಳ್ಳಾಕಿಕೊಂಡು ಹೋಗಿ ಮತ್ತೆ ಇನ್ನೊಂದು 2.5 ವರ್ಷ ತಳ್ಳಬಹುದಂತ ನೋಡಿದ್ರು. ಪಾಪ ಅವರಿಗೆ ಹೊಸ ಟೈರ್ ಮತ್ತು ಟ್ಯೂಬ್ ಕೂಡ ಹಾಕಿದ್ರು. ಆದರೆ ಪಂಚರ್ ಆಗಿ ಗೌರವಯುತವಾಗಿ ಬಿಟ್ಟುಕೊಟ್ಟಿದ್ದಾರೆ ಎಂದರು. ಫಸ್ಟ್ ದುಡ್ಡನ್ನು ಸಂಪಾದನೆ ಮಾಡೋದು ನೋಡಬೇಕು. ದುಡ್ಡನ್ನು ಕಳಿಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನೋ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದು ಅವರ ಅಪ್ಪನ ಮನೆ ಗಂಟ. ಯಾರದ್ದು ದುಡ್ಡು ಕೊಟ್ಟಿದ್ದು ಇವರು? ಜನರು ಕಟ್ಟಿರುವಂತಹದ್ದನ್ನು ಅವರಿಗೆ ಕೊಡಬೇಕು. ಅವರೇನು ಕೊಟ್ಟಿದ್ದಾರೆ? ಬರ್ಬಾದಾಗಿದೆ, ಸಾಲ ಮಾಡಿದ್ದಾರೆ. 8 ವರ್ಷ ಸಿಎಂ ಆಗಿರತಕ್ಕಂತಹ ದೊಡ್ಡ ಹಿಸ್ಟ್ರಿ ಅವರು ಮಾಡಿದ್ದಾರೆ. 3 ವರ್ಷದಲ್ಲಿ ಏನು ಮಾಡಿದ್ದಾರೆ ಅವರು? ಅತಿ ಹೆಚ್ಚು ಸಾಲ ಮಾಡಿರುವ ರಾಮಯ್ಯ ಅಂತ ಆಗಿದ್ದಾರೆ ಎಂದರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಾಗಿರಲಿಲ್ಲ. ಅವರು ಚಿಂತಾಮಣಿಯ ಮಂತ್ರಿ ಆಗಿದ್ದರು. ಜಿಲ್ಲೆಗೆ ಬಂದಿರತಕ್ಕಂಥದ್ದೆಲ್ಲ ಅನುದಾನ ತಗೊಂಬಂದು ಚಿಂತಾಮಣಿಯಲ್ಲಿ ಮಾತ್ರ ಕೆಲಸ ಮಾಡಿರ್ತಕ್ಕಂಥ ಎಲ್ರಿಗೂ ಕಾಣಿಸ್ತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ಏನಾದ್ರೂ ಮತ್ತೆ ಮಂತ್ರಿ ಯಾರಾದ್ರು ಕೊಟ್ಟರೆ, ಇಲ್ಲ ಅವ್ರಿಗೆ ಕೊಡ್ತಾರೋ ಬೇರೆ ಕೊಡ್ತಾರೋ ಗೊತ್ತಿಲ್ಲ, ಕಿತ್ತಾಟದಲ್ಲಿ ಯಾರಿಗೆ ಕೊಡಲಿ, ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆಯಲ್ಲ, ನಮ್ಮ ನೀರಾವರಿ ಹೋರಾಟ ಇದೆ. ಕೊಚ್ಚೆ ನೀರು ತಗೊಂಡು ಬಿಡ್ತಾ ಇದ್ದಾರೆ. ಆ ನೀರನ್ನ ಟ್ರೀಟ್ಮೆಂಟ್ ಮಾಡೋಂಥರ ಅದನ್ನೂ ಮಾಡ್ತಾ ಇಲ್ಲ. ನಮ್ಮ ಇರ್ತಕ್ಕಂಥ ನಮ್ಮದು ಏನು ಎತ್ತಿನ ಹೊಳೆ ನೀರನ್ನ ತಗೊಂಬಂದು ಕೊಡ್ತೀವಿ ಅಂತ ಅದು ಯಾವುದು ಚಕಾರ ಇತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಈ ನೀರಿನ ಹೋರಾಟದಲ್ಲಿ ಇದ್ದೋಗ್ಬಿಟ್ರೆ ಜನ ಬದುಕೋದು ಯಾವ ಥರ ಅಂತದ್ದು ಗೊತ್ತಿಲ್ಲ. ಇನ್ನು 2 ವರ್ಷ ಇದೆ. ಇನ್ನೇನು ಕಣ್ಣು ತೆಗೆದು ಕಣ್ಣು ಬಿಟ್ಟರೆ ಸರ್ಕಾರ ಹೋಗುತ್ತೆ. ಹಂಗಾಗಿ ಇನ್ನು ಅವ್ರಿಗೆ ಮತ್ತೆ ಭರವಸೆ ಇಲ್ಲ. 2 ವರ್ಷದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಆಶಾದಾಯಕವಾಗಿಲ್ಲ. ಹೊಸ ಕಿತ್ತಾಟ ಹೊಸದೇನಿಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು 136 ಸೀಟ್ ಬಂದಿದ್ದ ತಕ್ಷಣ ಡೆಲ್ಲಿಯಲ್ಲಿ ಒಂದು ವಾರ ಕಿತ್ತಾಡೋದು. ಆಮೇಲೆ ಟಾಸ್ ಹಾಕ್ಕೊಂಡು ಯಾರು ಮೊದಲು ಅಂತ ಆಯಿತು. ಸಿದ್ದರಾಮಯ್ಯನವರು ಭಾಗಕ್ಕೆ ಹೋಯ್ತು. 2 ವರ್ಷ ಅಂತ ಇತ್ತು. ಅವರು ತಳ್ಕೊಂಡೋಗಿ ಏನಾದ್ರು ಮತ್ತೆ ಇನ್ನೊಂದು 2 ವರ್ಷ ತಳ್ಬೋದು ಅಂತ ನೋಡಿದ್ರು. ಪಾಪ ಅವ್ರಿಗೆ ಹೊಸ ಟೈರು ಮತ್ತು ಟ್ಯೂಬ್ ಕೂಡ ಹಾಕಿದ್ರು. ಆದರೆ ಪಂಚರ್ ಆಗಿ ಬರಸ್ಟ್ ಆಗಿಲ್ಲ. ಏರ್ ಕಮ್ಮಿ ಆದಮೇಲೆ ನಂದು ಮತ್ತೆ ಡೌನ್ ಆಗ್ತಿದೆ ಅಂತೇಳಿ ಬಿಟ್ಕೊಟ್ಟಿದ್ದಾರೆ. ಗೌರವಯುತವಾಗಿ ಬಿಟ್ಕೊಟ್ಟಿದ್ದಾರೆ. ಇವತ್ತು ನನಗೆ ಸದಾನಂದಗೌಡರು ಹೇಳ್ತಾ ಇದ್ರು, ಬಂದಿದ್ದು ನಮ್ಮ ನಾಯಕರು, ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ಹೇಳಿದ್ರು. ಒಂದೇ ಪಾರ್ಟಿ ಶರ್ಟ್ ಮಾತ್ರ ಚೇಂಜ್ ಮಾಡಿದ್ದಾರೆ. ಆ ಚೇಂಜು ಹೊಸ ಶರ್ಟ್ ಅಷ್ಟೇ. ಹಂಗಾಗಿ ಮುಂದಿನ ದಿವಸದಲ್ಲಿ ಅದು ಕೂಡ ಕೊಳಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕಾದು ನೋಡಬೇಕು. ಮುಂಬರುವ ದಿನಗಳಲ್ಲಿ ಯಾರನ್ನೂ ನಾವು ಕಮ್ಮಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಒಂದು ಸರ್ಕಾರ ಏನು ಇವತ್ತು ಅವರು ಮುಖ್ಯಮಂತ್ರಿ ತಗೊಂಡಿದ್ದಾರೆ, ಜನರ ಕೆಲಸ ಮಾಡಬೇಕು. ಇನ್ಮೇಲೆ ಇರ್ತಕ್ಕಂಥ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಇವತ್ತು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಖಜಾನೆ ಖಾಲಿ ಮಾಡಿಬಿಟ್ಟು ಇವತ್ತು ಬೊಬ್ಬೆ ಹೊಡಿತಾ ಇದ್ದಾರೆ. ಅದು ಆಗಬಾರ್ದು. ಮತ್ತು ಸರ್ಕಾರದಲ್ಲಿ ದುಡ್ಡನ್ನ ಹೆಂಗೆ ಗಳಿಸ್ಬೇಕಂತ ಮಾಡಬೇಕು. ಸರ್ಕಾರದಲ್ಲಿ ನಮ್ಮಂಥ ವ್ಯಾಪಾರಸ್ಥರು ಎಲ್ಲರೂ ಕೊಟ್ಟೋ ಟ್ಯಾಕ್ಸ್ಗಳನ್ನ ಹಂಚೋದಕ್ಕೆ ಯಾರಪ್ಪನ ಗಂಟು ಅವ್ರು ಬಂದು ಹಂಚಬೇಕು ಅಂತ ಮಾಡ್ತಾ ಇದ್ದಾರೆ. ಯಾರನ್ನ? ಟ್ಯಾಕ್ಸ್ ಕಟ್ಟೋರನ್ನ. ಅವ್ರಿಗೇನು ಮಾಡ್ತಾ ಇದ್ದಾರೆ? ಟ್ಯಾಕ್ಸ್ ಕಟ್ಟೋರಿಗೆ ಯಾವುದು ಏನು ಗ್ಯಾರಂಟಿನೇ ಇಲ್ಲ. ಕಟ್ಟದ ನಾಳೆ ಬೆಳಗ್ಗೆ ಅವ್ನು ಬರಬಾರ್ದು ಅಂತ ಹೇಳಿದ್ರೆ ಅವ್ನ ಮನೆಗೆಲ್ಲ ಮಾರಾಟ ಮಾಡ್ಕೊಂಡು ಹೋಗ್ಬೇಕು. ಆದರೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗಳನ್ನ ಮತ್ತಷ್ಟು ಕಟ್ಟೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿದ್ರೆ, ನಮ್ಮ ಬಜೆಟ್ ಎಷ್ಟು 3 ಲಕ್ಷ 4 ಲಕ್ಷ ಬಜೆಟ್ ಇದ್ದರೆ ನಮಗೆ ಆದಾಯ 10 ಲಕ್ಷ ಕೋಟಿ ಬರ್ತಕ್ಕಂಥ ಮಾಡಲಿ. ಅವ್ರಿಗೆ ತಾಕತ್ತಿದ್ರೆ ಅವಾಗ ಎಷ್ಟು ಬೇಕಾದರೂ ಫ್ರೀ ಮಾಡಲಿ. ಫಸ್ಟು ದುಡ್ಡನ್ನು ಸಂಪಾದನೆ ಮಾಡೋದು ನೋಡ್ಬೇಕು. ದುಡ್ಡನ್ನು ಕಳೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಅವ್ರ ಅಪ್ಪನ ಮನೆಗೆ ಗಟ್ಟ? ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಫಸ್ಟು ದುಡ್ಡನ್ನು ಸಂಪಾದನೆ ಮಾಡೋದು ನೋಡ್ಬೇಕು. ದುಡ್ಡನ್ನು ಕಳೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ಅವ್ರ ಅಪ್ಪನ ಮನೆಗೆ ಗಟ್ಟ?